ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಮೇಲೇಳುವ ದಚ್ಚು, ಸತ್ಯವಾಗ್ಲೂ ಹೇಳ್ತೀನಿ, ನಾನೇನು ಮಾಡಿಲ್ಲ ಎಂದಾಗ ನಿಂದು ನಾಲ್ಗೆನ ಕೆರ ಎಂದು ಉಗಿದು ಪೊಲೀಸರಿಗೆ ಹಿಡಿದುಕೊಟ್ಲು. ಆಕೆನೇ ಕಂಪ್ಲೇಂಟ್ ಕೊಡ್ತಿದ್ಲು. ಆದರೆ ಅವಳ ಭವಿಷ್ಯ ನೆನೆದ ಸುಬ್ರಹ್ಮಣ್ಯ ನಾನು ಕಂಪ್ಲೇಂಟ್ ಕೊಡ್ತೀನಿ ಎಂದು ಪ್ರದೀಪ್ ಜೊತೆ ಹೋದ್ರು. ಪೊಲೀಸರು ದಚ್ಚುನ ಎಳ್ಕೊಂಡು ಹೋಗೋವಾಗ್ಲೂ ಅವನ ನೋಟ ಅವಳತ್ತವೇ ಹೊರಟಿತ್ತು. ರವಿ ಹಾಗೂ ಶಿವು ಕೂಡ ಅವನೊಂದಿಗೆ ಸ್ಟೇಷನ್ ಕಡೆ ಹೋದ್ರು. ಸ್ಮಿತಾ ದೇಹವನ್ನ ಪೋಸ್ಟ್ಮಾರ್ಟಂಗೆ ತೆಗೆದುಕೊಂಡು ಹೋದ್ರು. ಆ ಹುಡುಗಿಯ ಅಪ್ಪ ಅಮ್ಮ ಹಣೆ ಚೆಚ್ಕೊಳ್ತಾ ಆಸ್ಪತ್ರೆ ಕಡೆ ಹೋದ್ರು. ಚಾರು ಕೂಡ ಅಲ್ಲಿಗೆ ಹೋಗ್ಬೇಕಿತ್ತು. ಆದರೆ ಸುಬ್ರಹ್ಮಣ್ಯ ಸರ್ ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ಲಿಲ್ಲ. ಇದೊಂದು ದೊಡ್ಡ ಮನೆ ಮೇಲಿನ ಕೇಸ್ ಎಂದು ಅರಿತವರು ಮುಂದೆ ಚಾರು ಬದುಕಲ್ಲಿ ಏನಾದರೂ ತೊಂದರೆ ಆದ್ರೆ ಎಂದು ಹೋಗಲು ಬಿಡಲಿಲ್ಲ. ಅವತ್ತೇ ಶಿವು ಹಾಗೂ ರವಿ ಮನೆಯವರು ಬಂದು ಅವರನ್ನ ಬಿಡಿಸ್ಕೊಂಡು ಹೋದ್ರು. ಮಾರನೇ ದಿನ ಅಲ್ಲಿಗೆ ಬರುವ ದಚ್ಚು ತಂದೆ ರಾಜೇಂದ್ರ ವರ್ಮ ಹಾಗೂ ತಾಯಿ ಶೈಲಜಾ ವರ್ಮ ಎಲ್ಲ ತಂದೆ ತಾಯಿಗಳಂತೆ ಬಿಡಿಸಿಕೊಳ್ಳಲು ಬಂದರೆಂದು ದಚ್ಚು ಕಣ್ಬಿಟ್ಟು ಕಂಡ್ರೆ ಅಪ್ಪ ಬಂದವರೇ ಅಲ್ಲೇ ನಿಂತಿದ್ದ ಮಗನ ತಲೆಗೆ ಬಡಿಯುತ್ತಾರೆ. ಮನೆ ಮರ್ಯಾದೆ ತೆಗೆಯೋಕೆ ಹುಟ್ಟಿದ್ದು ಅಲ್ವೇನೋ ನೀನು? ನಿನ್ನ ಜನ್ಮಕ್ಕೆಷ್ಟು ಬೆಂಕಿ ಹಾಕ. ಏನೋ ಬಂದಿತ್ತು ರೋಗ ನಿಂಗೆ? ಇನ್ನೂ ಮೀಸೆ ಸರಿಯಾಗಿ ಬೆಳೆದಿಲ್ಲ. ಆಗ್ಲೇ ಅಂತ ಕೆಟ್ಟ ಕೆಲಸ ಮಾಡಿದ್ಯಲ್ಲೋ. ಹೇಗೋ ತಲೆ ಎತ್ತಿ ನಡೆಯೋದು ನಾನು? ಹೇಗೋ ಜನರ ಮುಂದೆ ಬದುಕೋದು ನಾವು? ಆ ಕುಡಿನ ಕೊಂದು ಚಟ ತೀರಿಸ್ಕೊಳ್ಳೋ ಆಸೆ ಇತ್ತೇನೋ ನಿನಗೆ? ಥೂ ನನ್ನ ಮಗನೇ, ನಿನ್ನಂಥ ಕೆಟ್ಟ ಉಳುವಿಗ ನಾವು ಜನ್ಮ ಕೊಟ್ಟಿದ್ದು. ಇಲ್ಲ, ನಿನ್ನಂಥ ಮಗ ಇರೋದು ಬೇಡ. ನಿನ್ನಂಥ ಮಗ ಇದ್ದ ಅಂತ ಹೇಳ್ಕೊಳ್ಳೋದು ಬೇಡ. ಆದರೆ ನಿನ್ನನ್ನು ಪೊಲೀಸರ ಕೈಗೊಪ್ಪಿಸಿ ಶಿಕ್ಷೆ ಕೊಡಿಸೋದಿಲ್ಲ ಕಣೋ ನಾನು. ನಿನ್ನ ಮಾನನ ಬೀದಿಲಿ ಹರಾಜಾಗ್ತೀನಿ. ಎಲ್ಲ ಜನರಿಗೂ ಗೊತ್ತಾಗಲಿ ದೊಡ್ಡ ಮನೆಯಲ್ಲಿ ತಪ್ಪು ಮಾಡಿದವರನ್ನು ಸುಮ್ಮನೆ ಬಿಡಲ್ಲ ಅಂತ ಎಂದವರು ಅಲ್ಲಿಂದ ಬಿಡಿಸ್ಕೊಂಡು ಬಂದಿದ್ದು ರಾಯರಳ್ಳಿಗೆ. ಅಮ್ಮ ಕೂಡ ನೀನು ಹೀಗೆ ಅಂದ್ಕೊಂಡಿರಲಿಲ್ಲ ದಚ್ಚು ಎಂದ್ಬಿಟ್ಟಿದ್ರು. ಇಲ್ಲಿ ಅಜ್ಜ ಇನ್ನೂ ಹೆಚ್ಚು ಕೋಪಿಸ್ಟ್ರು. ಅವನನ್ನ ಈಚೆ ಏರಿಸಲು ಹೇಳಿದ್ರು. ಎಲ್ಲರಿಂದ ಹೊಡೆತ ತಿಂದು ಈಗ ದಚ್ಚುಗೆ ಬೇರೆ ದಾರಿ ಕಾಣದಾಗಿದೆ. ಮೈ ಮೇಲೆ ಹಾಕಿದ್ದ ಮೊಣಕಾಲಿನ ಮೇಲಿದ್ದ ನಿಕ್ಕರ್ ಬಿಟ್ಟು ಬೇರೆ ಏನೂ ಇಲ್ಲ. ಮೈ ತುಂಬ ಗಾಯ. ಬಾಯಲ್ಲಿ ನೀರಿನ ರೀತಿ ರಕ್ತ ಹರಿದು ಬರ್ತಿತ್ತು. ಕಣ್ಣು ಮೂಗು ಊದಿತ್ತು. ನಿಂತಿದ್ದವನ ಮುಂದೆ ಅಜ್ಜ ಜಗನ್ನಾಥ್ ವರ್ಮ ಹಾಗೂ ಸುಮಲತಾ ಅಜ್ಜಿ, ಶರ್ಮಿಳಾ ಮತ್ತು ಶಿವರುದ್ರ ಬಂದಿದ್ರು. ಸಾನ್ವಿ ಆಗ ಇರಲಿಲ್ಲ. ಹಾಸ್ಟೆಲ್ನಲ್ಲಿ ಓದುತ್ತಿದ್ದ ಹುಡುಗಿಯವಳು. ಅಪ್ಪನ ಕಂಡ್ರೆ ಹೆದರುವ ದಚ್ಚು ಅಜ್ಜನ ಕಂಡರೆ ದುಪ್ಪಟ್ಟು ಹೆದರ್ತಿದ್ದ. ಅಜ್ಜಿ ಅಂದರೆ ಪ್ರಾಣ. ಆದರೆ ಅಜ್ಜಿ ಕೂಡ ಏನೂ ಮಾಡಲಾಗದ ಪರಿಸ್ಥಿತಿಯಲ್ಲಿ ತಲೆ ತಗ್ಸಿದ್ರು. ಹೀಗೆ ಮಾಡಿದ್ಯಾ ಅಂತ ಕೇಳೋರಿಲ್ಲ. ಮಾಡಿದ್ದಾನೆಂದು ನಮ್ದವ್ರೆ ಎಲ್ರು. ಅಜ್ಜ ಬಂದವ್ರೆ, ಊರ್ನಾಗ ಯಾರೇ ಇಂಥ ನೀಚ ಕೆಲಸ ಮಾಡಿದ್ರು ನಾ ಇದೇ ಶಿಕ್ಷೆ ಕೊಡ್ತಿದ್ದೆ ಎನ್ನುತ್ತಾ ದಚ್ಚು ಮುಂದೆ ಬಂದು ನಿಂತವರು ಕೆಕ್ಕರಿಸಿ ಉಗಿದು, ದೊಡ್ಡ ಮನಿಗೆ ನೀನ್ ನಾಲಾಯಕ್ಕು ನರಿ ನನ್ನ ಮಗನೆ. ನಮ್ಮ ದೊಡ್ಡ ಮನಿಗೆ ನೀ ಶೋಭೆ ಅಲ್ಲ ಕಳ್ಳ. ನಿನ್ನ ನೋಡಿದ ಮ್ಯಾಕೆ ಮತ್ಯಾವನು ಇಂಥ ನೀಚ ಕೆಲಸ ಮಾಡಬಾರ್ದು, ಹಂಗೆ ಶಿಕ್ಷೆ ಕೊಡ್ತೀನಿ ಎಂದವರು ಅವರೇ ಹೋಗಿ ಹಗ್ಗ ತಂದು ಮರಕ್ಕೆ ಕಟ್ಟಾಕ್ತಾರೆ ಅಜ್ಜ. ಆತ ಈಗ ಎಲ್ಲರ ಆಟದ ಗೊಂಬೆಯಾಗಿದ್ದ. ಅಲ್ಲೇ ಇದ್ದ ಬಿದಿರು ಕಡ್ಡಿ ಹಿಡಿದು ಒಂದು ಹೆಣ್ಮಗಿನ ಹಾಳು ಮಾಡ್ತೀಯಾ ಎಂದು ಬಾರಿಸಿದ್ರು. ಆತ ನೋವಿನಲ್ಲಿ ಅಮ್ಮನ ಕಡೆ ನೋಡಲು ಅವ್ರು ಕೂಡ ಮುಖನ ಪಕ್ಕಕ್ಕೆ ತಿರುಗಿಸ್ಕೊಂಡ್ರು. ಅಜ್ಜಿಯನ್ನ ನೋಡಲು ತಲೆ ತಗ್ಸಿದ್ರು. ಅತ್ತೆಯನ್ನ ನೋಡಲು, ಅಪ್ಪ ಇಂಥವ್ನನ್ನ ನನ್ನ ಮಗಳಿಗೆ ಮಾಡ್ಕೋಬೇಕು ಅಂತಿದ್ದೆ. ಸದ್ಯ ಹಾಸ್ಟೆಲ್ನಲ್ಲೇ ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ಇವನ್ ಕೆಟ್ಟ ನೋಟ ಅವಳ ಮೇಲೆ ಬೀಳ್ತಿತ್ತು ಎಂದು ಹಿಡಿ ಶಾಪ ಹಾಕಿದ್ರು. ಶೈಲು, ಇವತ್ತಿಗೆ ನಿನ್ನ ಮಗ ಸತ್ತೋದ. ಅಪ್ಪ ಹೇಳ್ದವ್ರೆ, ನಡಿ ಹೋಗಿ ಇವನ್ ತಿಥಿ ಮಾಡೋಣ ಎಂದು ಹೊರಟ್ಬಿಟ್ರು. ಕೋಪ ತೀರಿಸಿಕೊಳ್ಳುವಷ್ಟು ಹೊಡೆದ ಅಜ್ಜ, ಇವನು ಇಲ್ಲೇ ಹಸ್ತು ಸಾಯ್ಲಿ ಎಂದು ಆ ಕಡ್ಡಿ ಹಾಗೆ ಅವರ ಚಾಟಿ ಬಿಸಾಕಿ, ಸುಮಾ, ಇವನಿಗೆ ದೊಡ್ಡ ಮನೆ ಬಾಗ್ಲು ಮುಚ್ಚೋಯ್ತು. ಇವನು ಇಲ್ಲೇ ಹಿಂಗೆ ಜೀವಂತ ಶವವಾಗ್ಲಿ ಎಂದು ಹೊಟ್ಟೆ ಬಿಟ್ರು. ಜನರು ಸುಮ್ಮನಿದ್ರ? ಖಂಡಿತ ಇಲ್ಲ. ಬಾಯಿಗೆ ಬಂದಂತೆ ಬೈಕೊಂಡು ಹೋರಾಡೋಕ್ಕೆ ಶುರು ಮಾಡಿದ್ರು. ಹೆಂಗಸರು ಕಣ್ಣೆದುರೇ ಶಾಪ ಹಾಕ್ತಿದ್ರು. ಮಧ್ಯರಾತ್ರಿ ಅವನ ಗೋಳು ಸಂಕಟ ಯಾರು ಕೀಳಲು ಬರಲೇ ಇಲ್ಲ. ಮರಕ್ಕೆ ಜೋತು ಬಿದ್ದವನ ರಕ್ತ ಹೀರಲು ಇರುವೆ, ಜೇಡ, ಕುಂಟು ಮಿಡತೆಗಳೆಲ್ಲ ಬಂದು ಕಚ್ಚಾಡಿದ್ವು. ಆದರೆ ಅವನು ಚೀರಲಿಲ್ಲ. ಧೋ ಎಂದು ಮಳೆ ಸುರಿಯೋಕೆ ಶುರುವಾಯಿತು. ಅವನ ಕಣ್ಮುಂದೆ ಆ ಮಳೆ ಹುಡುಗಿ ದಿಲ್ರುಬಾ ಕಾಣತೊಡಗಿದ್ಲು. ಹಾಗೆ ಅತ್ಯಾಚಾರಿ ಎಂದು ಕಿರುಚಾಡಿದ ಅವಳ ಆರೋಪ ಕೇಳಿತ್ತು ಅವನ ಕಿವಿಗೆ.
ಎಲ್ಲರ ತುಳಿತ ತಳಿತ ಹೊಡೆತ ಅವನ ಮನಸ್ಸಲ್ಲಿ ಹೊಸ ಮುನ್ನುಡಿ ಬರೆದಿತ್ತು. ಏನೂ ಮಾಡದ ತನ್ನನ್ನು ಎಲ್ಲರೂ ಅತ್ಯಾಚಾರಿ ಎಂದು ಪರಿಗಣಿಸಿದ ಕಾರಣ ಅವನ ಮನಸ್ಸು ಈಗ ಎಲ್ಲರನ್ನ ದ್ವೇಷಿಸೋಕೆ ಶುರು ಮಾಡಿತ್ತು. ಕಣ್ಣೀರು ಬತ್ತು ಹೋದ ಜೀವಕ್ಕೆ ಈಗ ಬೇರ್ಯಾವ ಜೀವವೂ ಬೇಕಿಲ್ಲ ಜಂಡಿಯಾಗಿ. ಅವನ ನೋವನ್ನ ಆಲಿಸದ ಜನರ ನೋವಿಗೆ ಸ್ಪಂದಿಸಬಾರದೆಂದು ತೀರ್ಮಾನಿಸಿದ. ಸತ್ಯಕ್ಕೆ ನೋವುಂಟು, ಸುಳ್ಳಿಗೆ ಬೆಲೆಯುಂಟು ಅಂತ ಹೊಸ ಗಾದೆ ಬರ್ಕೊಂಡ ಮನ್ಸಲ್ಲೇ. ಇಂದು ತಾನು ಕಂಡ ಕ್ಷಣದ ನೋವನ್ನ ಅವಳ ಜೀವನ ಪರ್ಯಂತ ತೋರಿಸಬೇಕೆಂದು ನಿರ್ಧರಿಸಿಬಿಟ್ಟ. ಮನದ ಜ್ವಾಲೆಯನ್ನೇ ಅಗ್ನಿಕುಂಡದ ರೀತಿ ಭಾವಿಸುವ ದಚ್ಚು ಸುರಿಯುತ್ತಿದ್ದ ಮಳೆಯ ಸಮ್ಮುಖದಲ್ಲಿ ಆಕೆಯನ್ನ ಮನದಲ್ಲಿ 3 ಗಂಟಾಕುತ್ತಾ ಸಪ್ತಪದಿ ತುಳಿಯುತ್ತಾ 7 ಪ್ರತಿಜ್ಞೆಯನ್ನ ಮಾಡ್ತಾನೆ. ಮೊದಲನೇ ಪ್ರತಿಜ್ಞೆ, ನಿನ್ನೆಲ್ಲ ನೋವಿಗೂ ನಾನೇ ಕಾರಣ ಆಗ್ತೀನಿ. ನಿನ್ ಬದುಕಲ್ಲಿ ಸಂತೋಷನೇ ಇರೋದು ಹಾಗೆ ಮಾಡ್ತೀನಿ. ಎರಡನೇ ಪ್ರತಿಜ್ಞೆ, ನಿನ್ನ ನಂಬಿಕೆಗೆ ದ್ರೋಹಿಯಾಗಿರ್ತೀನಿ. ನಿನ್ನ ಸಂತೋಷವನ್ನು ಕಿತ್ಕೊಂಡು ದುಃಖವನ್ನು ಉಚಿತವಾಗಿ ಕೊಡ್ತೀನಿ. ಮಾನಸಿಕವಾಗಿ ದೈಹಿಕವಾಗಿ ನಿನ್ನ ಕುಗ್ಗಿಸ್ತೀನಿ. ಮೂರನೇ ಪ್ರತಿಜ್ಞೆ, ನಿಂಗಿಷ್ಟವಾಗದ ಕೆಲಸವನ್ನು ಇಷ್ಟಪಟ್ಟು ಮಾಡ್ತೀನಿ. ಬದುಕಿನುದ್ದಕ್ಕೂ ನಿನ್ನ ಜೊತೆ ಇದ್ದು ನನ್ನ ಕೆಲಸ ಸಾಧಿಸ್ಕೊಳ್ತೀನಿ. ನಾಲ್ಕನೇ ಪ್ರತಿಜ್ಞೆ, ನನ್ನ ಬದುಕನ್ನು ಸರ್ವನಾಶ ಮಾಡಿದ ನಿನಗೆ ಕೋಟಿ ಕೋಟಿ ಧನ್ಯವಾದ. ಈ ಬದುಕಿನ ಬದಲಾವಣೆಗೆ ನೀನೇ ಕಾರಣ. ಸೊ ನಿನ್ನ ಆಸೆ ಆಕಾಂಕ್ಷೆಗಳನ್ನು ಸರ್ವನಾಶ ಮಾಡೋದೇ ನನ್ನ ಗುರಿ. ಐದನೇ ಪ್ರತಿಜ್ಞೆ, ಉಸಿರಿರೋ ತನಕ ಈ ಬದುಕಲ್ಲಿ ನಿನ್ನ ಬಿಟ್ಕೊಡಲ್ಲ ನಾನು. ಇಷ್ಟದಿಂದಲೋ ಕಷ್ಟದಿಂದಲೋ ನಿನ್ನ ಪಡೆದೇ ತೀರ್ತೀನಿ. ಆರನೇ ಪ್ರತಿಜ್ಞೆ, ಬದುಕಿನುದ್ದಕ್ಕೂ ನಿನ್ನ ತುಂಬ ಪ್ರೀತಿಸ್ತೀನಿ. ಆದರೆ ಆ ಪ್ರೀತಿನ ನಿನ್ಗೆಲ್ಲೂ ಹಿಡಿಸದ ಹಾಗೆ ನೋಡ್ಕೋತೀನಿ. ಏಳನೇ ಪ್ರತಿಜ್ಞೆ, ಈ ಎಲ್ಲ ಪ್ರತಿಜ್ಞೆ ಪಾಲನೆ ಮಾಡ್ತೀನಿ, ಪ್ರಾಮಿಸ್ ಎಂದು ನಗುತ್ತಾ ಇವತ್ತಿನ ದಚ್ಚು ತನ್ನ ಅಮಾಯಕತನವನ್ನು ಸಾಯಿಸ್ತಿದ್ದಾನೆ. ಅವನ ಬದುಕು ಇನ್ಮೇಲೆ ಬದಲಾವಣೆ ಜೊತೆ ಸಾಗುತ್ತೆ. ದಚ್ಚು ಈಗಲೇ ಈ ಕ್ಷಣನೇ ಸತ್ತ. ಈಗಿಂದ ಹೊಸ ದರ್ಶನ ಕೊಡ್ತಾನೆ. ದಚ್ಚು ತಾನು ಹಾಕೊಂಡಿದ್ದ ಎಲ್ಲ ರೇಖೆಗಳನ್ನು ಅಳಿಸ್ಕೊಂಡು ಲಕ್ಕಿ ಅಂದರೆ ಲಕ್ಷ್ಮಣ್ ವರ್ಮನಾಗಿರ್ತಾನೆ ಎಂದು ಕಿರುಚಿದ. ಮಾರನೇ ದಿವಸ ಅದೇ ಮರಕ್ಕೆ ಕಟ್ಟು ಬಿದ್ದಿದ್ದ ದಚ್ಚು ನೋಟ ಈಗ ಲಕ್ಕಿಯ ಕಿಡಿ ನೋಟವಾಗಿ ಬದಲಾಗಿತ್ತು. ಅವನಲ್ಲಿ ನಾನೇನು ಮಾಡಿಲ್ಲ ಎನ್ನೋ ಅಮಾಯಕತನ ಭಾವನೆ ಮಾಯವಾಗಿತ್ತು. ಊರಿಗೆ ಬಂದ ಪೊಲೀಸ್ ಜೀಪ್ನ ನೋಡಿ ಕೊಂಕು ನಗೆ ಬೀರಿದ ಅಜ್ಜ ಪೊಲೀಸರು ಬಳಿ ಬಂದಾಗ, ಕ್ಷಮಿಸಿ ಜಗನ್ನಾಥ್ರೆ, ಮೊನ್ನೆ ಆ ಹುಡುಗಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂತು. ಹಾಗೆ ಕಾಲೇಜ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿಡಿಯೋದಲ್ಲಿ ಒಂದು ಎವಿಡೆನ್ಸ್ ಸಿಕ್ತು. ಆ ಹುಡುಗಿಯನ್ನು ಬಲಾತ್ಕಾರ ಮಾಡಿ ರೂಮಿಂದ ಹೊರಗಡೆ ಬಂದಿರೋದು ಸಿಟಿ ಮೇಷ್ಟ್ರು ಪ್ರದೀಪ್ ಕುಮಾರ್. ಅವನನ್ನು ಚಾರ್ಜ್ ಮಾಡಿದಾಗ ಸತ್ಯ ಒಪ್ಕೊಂಡ. ಯಾರಿಗೂ ಅನುಮಾನ ಬಾರದ ಹಾಗೆ ಬೇಕು ಅಂತ ತಾನೇ ತನ್ನ ಸ್ಪೆಕ್ಸ್ ತರಲು ದಚ್ಚುನ ರೂಮಿಗೆ ಕಳಿಸ್ದೆ. ಅವನು 3 ದಿನಕ್ಕೂ ಮುಂಚೆ ಚಾರು ಕಣ್ಣಿಗೆ ಮೊಬೈಲ್ ಹಿಡಿದು ಸಿಕ್ಬಿದ್ದಿದ್ದ. ಸೊ ಅವಳು ಇವನ ಮೇಲೆ ಆರೋಪ ಮಾಡ್ತಾಳೆ ಅಂತ ಪ್ಲಾನ್ ಮಾಡಿದೆ. ಆ ಹುಡುಗಿನ ಸಾಯಿಸಬೇಕು ಅಂದ್ಕೊಂಡಿರಲಿಲ್ಲ. ಆಕೆ ಕಾಲು ಜಾರಿ ಬೆಂಚ್ ಹಿಂದಕ್ಕೆ ಬಿದ್ಲು. ನನಗೇನು ಮಾಡಬೇಕು ಗೊತ್ತಾಗಲಿಲ್ಲ. ಅವಳನ್ನು ಅಲ್ಲೇ ಬಿಟ್ಟು ಹೊರಗಡೆ ಬಂದ್ಬಿಟ್ಟೆ ಅಂತ ಎಂದು ಪೊಲೀಸರು ಹೇಳಿದ ಮಾತು ಪೂರ್ತಿಯಾಗಿ ಕೇಳಿಸಿಕೊಂಡಾಗ ಜನರು ಕೂಡ ತಮ್ಮ ತಪ್ಪಿಗೆ ತಲೆ ತಗ್ಗಿಸಿದ್ರು. ಅಜ್ಜ ಕೂಡ ತಲೆ ತಗ್ಸಿದ್ರು. ಆದರೆ ಕ್ಷಮೆ ಕೇಳಲಿಲ್ಲ. ದಚ್ಚು ಈ ಕೇಸ್ನಿಂದ ದೂರಾಗ್ತಿದ್ದಾನೆ, ಅವನು ನಿರಪರಾಧಿ ಎಂದು ಪೊಲೀಸರು ಹೇಳಿ ಹೊರಟಾಗ ಅಜ್ಜ ಅವನು ಕಟ್ಟು ಬಿಚ್ಚಿದ್ರು. ಅಜ್ಜಿ ಮಾತಾಡಿಸಲು ನೋಡಿದಾಗ ಕ್ಯಾರೆ ಅನ್ನದೆ ಅಲ್ಲೇ ನಿಂತಿದ್ದ ಒಬ್ಬ ರೈತನ ಮೇಲಿದ್ದ ಟವಲ್ ತೆಗೆದುಕೊಂಡು ಮೈಗೊದ್ದಿಸಿಕೊಂಡ ದಚ್ಚು ಅಲ್ಲಿಂದ ಹೊರಡಬೇಕು. ಅವನ ತಂದೆ ತಾಯಿ ಈ ವಿಚಾರವನ್ನ ನಿನ್ನೆನೆ ತಿಳಿದು ಬೆಳಿಗ್ಗೆಯೇ ಬಂದ್ಬಿಟ್ಟಿದ್ರು. ದಚ್ಚು ಎಂದು ಅಮ್ಮ ಶೈಲಜಾ ಹತ್ರ ಬಂದಾಗ, ಬನ್ನಿ ಶೈಲಜಾ ವರ್ಮಾರವರು, ಬರಬೇಕು. ಮಳೆ ಬೆಳೆ ಚೆನ್ನಾಗಿದ್ಯಾ? ಎಲ್ಲ ಸೌಖ್ಯವೇ? ತಿಥಿ ಹೇಗೆ ನಡೀತು? ಅನ್ನ ಸಂತರ್ಪಣೆ ನಡೀತಾ? ಮೊನ್ನೆ ನಡೆದದ್ದು ಮಗನ ತಿಥಿ ಅಲ್ವಾ? ಇವತ್ತು ಯಾರು ತಿಥಿ ಕರೆಯೋಕೆ ಬಂದ್ರಿ ಎಂದು ಚುಚ್ಚು ಮಾತಾಡ್ದ ಲಕ್ಕಿ. ಹೇ ದಚ್ಚು ಎಂದು ತಂದೆ ಉಸಿರೆತ್ತಿದಾಗ ಬೆರಳಲ್ಲಿ ಸಾಕು ನಿಲ್ಲಿಸಿ ಎನ್ನುವ ಸನ್ನೆ ಮಾಡ್ತಾ, ದಚ್ಚು ಸತ್ತಿ ಇವತ್ತಿಗೆ 3 ದಿವಸ ಆಯಿತು. ಈಗಿರೋದು ಲಕ್ಷ್ಮಣ್ ವರ್ಮಾ ಎಂದು ಮೊದಲ ಬಾರಿ ತಂದೆಗೆ ತಿರುಗೇಟು ಕೊಟ್ಟು ಮಾತಾಡಿದ. ಎಲ್ಲರೂ ಅವನ ಹೊಸ ವರ್ಷಿಗೆ ಹೆದರಿದ್ದು ನಿಜ. ಆದರೆ ಅಜ್ಜ ಒಂದೂ ಮಾತಾಡಲಿಲ್ಲ. ಅಜ್ಜಿ ಮಾತ್ರ ದಚ್ಚು ಆಗಿದ್ದಾಗೋಯ್ತು ಎನ್ನುವಾಗ, ಸುಮಲತಾ ಮೇಡಮ್ ತಮಗೆ ಈಗ ಬಾಯಿ ಬಂತ? ಏನು ಪವಾಡ, ವಾವ್ ಎಂದು ಚಪ್ಪಾಳೆ ತಟ್ಟಿದವ
ಅಲ್ಲೇ ಯಾರ ಬಳಿಯೋ ಮೊಬೈಲ್ ಹಿಡ್ಕೊಂಡು ಯಾವುದೋ ಹಾಸ್ಟೆಲ್ ಚೆಕ್ ಮಾಡಿ ಮನೆಗೆ ಬಾರದೆ ಅಲ್ಲಿಗೆ ಹೊರಟ. ಶೈಲಜಾ ಎಷ್ಟೇ ಕಾಡಿ ಬೇಡಿದ್ರೂ ಅವನು ಮಾತ್ರ ಕರಗಲಿಲ್ಲ. ಅಪ್ಪ ರಾಜೇಂದ್ರ ಕೂಡ ಅವ್ರ ತಪ್ಪಿಗೆ ಕ್ಷಮೆ ಕೇಳಲಿಲ್ಲ. ಮನೆಗೆ ಬಾ ಎಂದು ಕರೀಲಿಲ್ಲ. ದೂರ ಇದ್ದೇ ಓದ್ಲಿ ಬಿಡು ಎಂದ್ಬಿಟ್ರು. ಆ ಮಾತು ಕೂಡ ಲಕ್ಕಿ ಮನಸ್ಸಲ್ಲಿ ರೋಷ ಹೆಚ್ಚಿಸಿತು. ಹಾಸ್ಟೆಲ್ಗೆ ಬಂದಾಗ ಅವನ ಮನಸ್ಥಿತಿ ತುಂಬ ಬದಲಾಗಿತ್ತು. ಯಾರನ್ನೂ ನಂಬದೆ ರೂಮ್ ಬಿಟ್ಟು ಹೊರಬರದೆ ಕುಗ್ಗಿದ್ದ. ತನಗ್ಯಾರೂ ಇಲ್ಲ ಎಂದ್ಕೊಂಡಿದ್ದ. ಅಲ್ಲಿದ್ದವರೆಲ್ಲ ಈತನಿಂದ ದೂರವೇ ಉಳಿದಿದ್ರು. ಆದರೆ ಆಗ ಕ್ಯಾಪ್ಟನ್ ಸಂತೋಷ್ ಪರಿಚಯ ಆಗಿತ್ತು. ಅವನ ಸ್ವಭಾವ ನೋಡ್ತಾ ನೋಡ್ತಾ ಲಕ್ಕಿ ಅವನ ಬಳಿ ಸ್ನೇಹ ಮಾಡೋಕೆ ಶುರು ಮಾಡ್ದ. ಆದರೆ ಪ್ರತಿದಿನ ಆ ದಿಲ್ರುಬಾ ನೆನಪಲ್ಲೇ ಉಸಿರಾಡುತ್ತಿದ್ದ. ಇಷ್ಟು ಲಕ್ಕಿ ಹೇಳ್ತಿರುವಾಗ ಚಾರು ಕೂಡ ಒಂದು ಸಣ್ಣ ಕತೆ ನೆನಿತಾಳೆ. ಚಾರುಣ್ಯಾಳ ಕತೆ. ಆ ಘಟನೆ ನಡೆದ 1 ತಿಂಗಳಾದ್ಮೇಲೆ ಆತ ಅಮಾಯಕನೆಂದು ಹೇಳಿದ್ರೆ ಚಾರು ನೊಂದ್ಕೊಳ್ತಾಳೆ ಎಂದು ವಿಚಾರ ಮುಚ್ಚಿಟ್ಟಿರ್ತಾರೆ ಸುಬ್ರಹ್ಮಣ್ಯ. ಆದರೆ ಅದು ಹೇಗೋ ಚಾರುಗೆ ತಿಳಿದ್ಬಿಡುತ್ತೆ. ಏನ್ ಸರ್, ಆ ಹುಡುಗ ಅಮಾಯಕನ ಎಂದು ಆ ವಿಡಿಯೋ ನೋಡಿ ಅದು ಆ ಪ್ರದೀಪ್ ಮಾಡಿದ್ದು ಎಂದು ತಿಳಿದು ಕುಸಿದ್ಲು. ಚಾರು, ಸಮಾಧಾನ ಮಾಡ್ಕೊ, ನೀನೇನು ಬೇಕು ಅಂತ ಮಾಡಿಲ್ಲ ಅಲ್ವಾ? ಸುಬ್ರಹ್ಮಣ್ಯ ಹೇಳುವಾಗ, ಅಯ್ಯೋ ಏನ್ ಮಾಡ್ದೆ ನಾನು, ಪಾಪ ಆ ಹುಡುಗ, ಅಯ್ಯೋ ರಾಯ್ರೆ, ಎಂತ ದೊಡ್ಡ ತಪ್ಪು ಮಾಡಿದೆ ನಾನು. ಆ ಹುಡುಗ ಅದೆಷ್ಟು ನೊಂದ್ಕೊಂಡು ಅದೆಷ್ಟು ನೋವು ಅನುಭವಿಸಿದ್ನೋ. ತಪ್ಪು ಮಾಡಿದೆ ಎಂದು ತನ್ನ ಕೆನ್ನೆಗೆ ಬಾರಿಸ್ಕೊಳ್ತಾಳೆ ಚಾರು. ಚಾರು ಸುಮ್ಮನಿರಮ್ಮ, ಸುಮ್ಮನಿರೆ ಎಂದು ಸುಬ್ರಹ್ಮಣ್ಯ ಎಷ್ಟೇ ಸಮಾಧಾನಿಸಿದ್ರೂ ಆಕೆಗೆ ತನ್ನದು ದೊಡ್ಡ ತಪ್ಪು ಎನಿಸಿತು. ಇಲ್ಲ ಸರ್, ಆ ಹುಡುಗ ಪಾಪ ಎಷ್ಟು ಸಲ ಹೇಳ್ದೆ ನಾನು ಏನೂ ಮಾಡಿಲ್ಲ ಅಂತ. ಆದರೆ ನಾನು ಅಯ್ಯೋ ಎಂತ ತಪ್ಪು ಮಾಡಿದೆ ಎಂದು ಅಳ್ತಿರುವಾಗ ಚಾರುಣ್ಯ ಸ್ಮಿತಾ ಅವ್ರ ತಂದೆ ತಾಯಿ ನೇಣು ಬಿಗಿದ್ಕೊಂಡು ಸತ್ತೋದ್ರಂತೆ ಎಂದು ಯಾರೋ ಬಂದು ಹೇಳಿದ್ದು ಕೇಳಿ ಇನ್ನಷ್ಟು ಕುಗ್ಗುವ ಚಾರು ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಅವಳು ಕಣ್ಣೊರೆಸುವ ಸುಬ್ರಹ್ಮಣ್ಯ, ಚಾರು ಆಗಿದ್ದಾಗೋಯ್ತು. ಆ ಪಾಪಿ ಪ್ರದೀಪ್ಗೆ ಜೀವಾವಧಿ ಶಿಕ್ಷೆ ಕೂಡ ಸಿಕ್ಕಿದೆ. ನೀನು ಈ ವಿಚಾರನ ಮರಿಯಮ್ಮ ಎಂದಾಗ, ಹೇಗೆ ಮರೀಲಿ ಸರ್, ಪಾಪ ಸರ್, ಆ ಹುಡುಗ ಅಮಾಯಕ, ಏನೋ ಮಾಡದ ಮುಗ್ಧ. ನಾನು ಹೋಗಿ ಅವನನ್ನು ಅತ್ಯಾಚಾರಿ ಮಾಡಿಬಿಟ್ಟೆ. ರಾಯರು ನನ್ನ ಸುಮ್ಮನೆ ಬಿಡಲ್ಲ, ಖಂಡಿತ ಸುಮ್ಮನೆ ಬಿಡಲ್ಲ. ಇದನ್ನು ಇಲ್ಲಿಗೆ ಬಿಡಲ್ಲ ಸರ್. ನಾನು ಆ ಹುಡುಗನ ಪಾದಕ್ಕೆ ಬಿದ್ದು ಸರಿ ಕ್ಷಮೆ ಕೇಳ್ತೀನಿ ಎಂದು ಸ್ಟೇಷನ್ ಬಳಿ ಬಂದು ವಿಚಾರಿಸ್ತಾಳೆ. ಅವರು ಊರಿಗೆ ಹೋಗಾಯ್ತು. ಅವನು ನಿರಪರಾಧಿ ಅಂತ ಗೊತ್ತಾದ ಮೇಲೆ ಮಾನೇ ದಿವಸವೇ ಹೋದರು ಎಂದರು. ಸರ್ ಅವ್ರು ಯಾವ ಊರು ಏನು ಹೇಳಿ ಸರ್. ಅವ್ರ ಮನೆ ತಾನೇ ಏನು ಹೇಳಿ ಸರ್. ನಾನು ಹುಡ್ಕೊಂಡು ಹೋಗಿ ಕ್ಷಮೆ ಕೇಳ್ತೀನಿ ಸರ್ ಎನ್ನುತ್ತಾಳೆ ಚಾರು. ಬೇಡ ಸರ್, ಆ ಹುಡುಗನ ಬಗ್ಗೆ ಗುಟ್ಟಾಗಿ ಹೇಳಿ. ಈ ಹುಡುಗಿ ಮತ್ತೆ ಹೋಗಿ ತೊಂದರೆ ಸಿಕ್ಕಾಕೊಳ್ಳೋದು ಬೇಡ ಎಂದರು ಸುಬ್ರಹ್ಮಣ್ಯ. ಸರ್ ಪ್ಲೀಸ್ ಸರ್, ಆ ಥರ ಹೇಳಿಬಿಡಿ. ಜೀವನ ಪೂರ್ತಿ ನಾನು ಅದೇ ರೀತಿ ಕೊರಗಬೇಕು. ಬೇಗ ಅವನ ಬಗ್ಗೆ ಹೇಳಿ ಎಂದು ಕೇಳಲು, ಇಲ್ಲಮ್ಮ, ಆ ಮನೆಯವ್ರ ಬಗ್ಗೆ ನಿನ್ನ ಬಗ್ಗೆ ಅವ್ರ ಹತ್ರ ಏನೂ ಹೇಳೋ ಹಾಗಿಲ್ಲ. ಇಟ್ಸ್ ಕಾನ್ಫಿಡೆನ್ಷಿಯಲ್. ನೀವು ಹೋಗಿ ಎಂದು ಕಳುಹಿಸಿದ್ರು ಪೊಲೀಸರು. ನೊಂದು ನೋವಲ್ಲಿ ಬೆಂದು ಹೋದ ಚಾರು ಓದಿನಲ್ಲಿ ಆಸಕ್ತಿ ಕಳ್ಕೊಂಡು ಅವನ ಆಲೋಚನೆಯಲ್ಲೇ ಕೊರಗಿ ನರಳುತ್ತಾ 1 ತಿಂಗಳು ಕಳೆಯುತ್ತೆ. ಇದೆಲ್ಲ ಚಾರು ತಂದೆ ತಾಯಿ ಸುಬ್ರಹ್ಮಣ್ಯರವರಿಗೆ ತಿಳಿಸಿದಾಗ ಅವರು ಚಾರುನ ಕಾಣಲು ಬಂದು ಇವೆಲ್ಲ ಮರೆಯಲು ಹೇಳುತ್ತಾರೆ. ಆಕೆ ಯಾವಾಗ ಒಪ್ಪಲಿಲ್ವೋ ಆಗ ರಾಯರನ್ನ ಅಡ್ಡ ಹಿಡಿದು, ಈ ಘಟನೆಯನ್ನು ನೀನು ಮರಿಬೇಕು, ಈ ವಿಚಾರವನ್ನು ನೀನು ಯಾರಲ್ಲೂ ಮತ್ತೆ ಮಾತನಾಡಬಾರ್ದು, ರಾಯರ ಮೇಲೆ ಆಣೆ ಎಂದು ಮಾತು ತೆಗೆದುಕೊಳ್ತಾರೆ. ಆಗಿಂದ ರಾಯರ ಬಳಿ ಮಾತ್ರ ಈ ವಿಚಾರ ಹೇಳ್ಕೊಳ್ತಾ ಪ್ರತಿ ಗುರುವಾರ ಆ ಹುಡುಗನ ಹೆಸರಲ್ಲಿ ಪೂಜೆ ಸಲ್ಲಿಸುವುದು ನೆನೆದು ಕಂಬನಿ ಸುರಿಸಿದಳು ಚಾರು. ಮುಂದೆ ದಚ್ಚುಕತೆ ಹೇಗಿತ್ತು? ಲಕ್ಕಿ ದ್ವೇಷಿಸೋಕೆ ಕಾರಣ ತಿಳಿತಾ? ಇದೇ ರೀತಿ ಅಮಾಯಕರು ರೊಚ್ಚಿಗೆದ್ದು ಕೆಲವೊಮ್ಮೆ ಕೆಟ್ಟವರಾಗ್ತಾರೆ. ಈಗ ಚಾರು ಮೇಲೆ ಪ್ರೀತಿ ಇದೆ, ದಿಲ್ರುಬಾ ಮೇಲೆ ದ್ವೇಷ ಇದೆ. ದ್ವೇಷವನ್ನು ಪ್ರೀತಿ ಗೆಲ್ಲುತ್ತಾ ನೋಡಬೇಕು. ಕತೆ ಬಗ್ಗೆ, ಸಂಚಿಕೆ ಬಗ್ಗೆ, ಪಾತ್ರಗಳ ಬಗ್ಗೆ ಹೇಳೋದು ಮರಿಬೇಡಿ. ತಪ್ಪದೆ ಅಭಿಪ್ರಾಯ ತಿಳಿಸಿ. ಮತ್ತೆ ಸಿಗುವ. ಥ್ಯಾಂಕ್ ಯು. ಲೈಕ್, ಶೇರ್, ಕಮೆಂಟ್ ಮಾಡೋದು ಮರೆಯದಿರಿ.